ಐ ವಾಂಟ್ ಟು ಬಿ ಅ ಬ್ರೂವರ್. ನಾವು ಒಂದು ಬ್ರೂವರ್ ಆಗಬೇಕು ಅಂತಂದ್ರೆ ಓಕೆ ಅವ್ರ ಒಂದು ಬ್ರೂ ಮಾಸ್ಟರ್ ಆಗ್ಬೇಕಂತಂದ್ರೆ ಕರಿಯರ್ ಪಾತ್ ಏನು ಅಥವಾ ಏನು ಕಲ್ತ್ಕೊಂಡು ಬರ್ಬೇಕು? ಸೊ ಅದೇ ಫಸ್ಟು ಆಸಕ್ತಿ ಇರಬೇಕು. ಹ್ಮ್. ನಾನು ಸ್ಟಾರ್ಟ್ ಮಾಡಿದ್ದು ಮನೇಲೇ ಟ್ರೈ ಮಾಡಿ ಮಾಡಿ ಬಿಯರ್ ಫಾರ್ಮುಲಾಸ್ ಟ್ರೈ ಮಾಡ್ತಾ ಇದ್ದೆ. ಮನೇಲೂ ಬೇರ್ ಮಾಡಿದ್ರೆ ಹಾಂ, ಮನೇಲಿ ಚಿಕ್ಕ ಬ್ಯಾಚಸ್, 5 ಲೀಟರ್ಸ್ 2 ಲೀಟರ್ಸ್ ಆ ಥರ ಟ್ರೈ ಮಾಡಿ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆರ್ಟ್ ಅದೆಲ್ಲ ಓದಿ. ನಾನು ಬಯೋಟೆಕ್ ಬ್ಯಾಕ್ಗ್ರೌಂಡ್ ಇತ್ತು, ಡಿಗ್ರಿ ಫರ್ಮೆಂಟೇಷನ್ ಬಗ್ಗೆ ನಾಲೆಜ್ ಇತ್ತು. ಅದು ಬೇಕೇ ಬೇಕಾ microbiology. ಮಾಡೋರ್ಗೆ? ಹಾಂ, ಅಂದರೆ ನನಗೆ ಅಷ್ಟು ನಾಲೆಜ್ ಇತ್ತು, ಮಾಡೋ ಥರ ಒಂದು ಐಡಿಯಾ ಇತ್ತು. ಬಟ್ ಎಲ್ಲ ಬ್ಯಾಚಸ್ ಫೇಲ್ ಆಗ್ತಾ ಇತ್ತು ಫಸ್ಟು. ಹ್ಮ್. ಏನು ಅರ್ಥ ಆಗ್ತಾ ಇರಲಿಲ್ಲ, ಏನಕ್ಕೆ ಇದು ಆಗ್ತಾ ಇಲ್ಲ, ಯಾಕೆ ಇದು ಈ ಪ್ರಾಸೆಸ್ಸಿಂದ ಇದು ಯಾಕೆ ಮೂವ್ ಆಗ್ತಾ ಇಲ್ಲ, ಯಾಕೆ ಈ ಟೇಸ್ಟ್ ಅಸಹ್ಯವಾಗಿದೆ, ಯಾಕೆ ಇದು ಸ್ವೀಟ್ ಜಾಸ್ತಿ ಬಂದಿದೆ, ಯಾಕೆ ಇದು ಬಿಟರ್ ಜಾಸ್ತಿ ಬಂದಿದೆ, ಯಾಕೆ ಇದು ಸ್ಟಿಕ್ಕಿಯಾಗಿ ಬಂದುಬಿಟ್ಟಿದೆ. ಎಲ್ಲ ಮಾಡ್ತಾ ಮಾಡ್ತಾ ಅದೊಂದು ಆಸಕ್ತಿ ಇರಬೇಕು. ಹ್ಮ್. ಫಸ್ಟ್ ಟೈಮ್ ಮಾಡಿದಾಗಲೇ ಎಲ್ಲ ಸೂಪರಾಗಿ ಆಗಿಬಿಡ್ಬೇಕು, ಅವೆಲ್ಲ ದಟ್ ಈಸ್ ಮಿಸ್ಕನ್ಸೆಪ್ಷನ್. ಹ್ಮ್. ಓನ್ಲಿ ಇಫ್ ಯು ಫೇಲ್ ಯು ಸಕ್ಸೀಡ್, ಬಿಕಾಸ್ ಯು ಲರ್ನ್ ಫ್ರಮ್ ದಟ್ ಫೇಲ್ಯೂರ್, ಆಮೇಲೆ ಸಕ್ಸೀಡ್ ಆಗೋದು. ಸೊ ಫಸ್ಟು ಹೇಳೋದು ಆಸಕ್ತಿ ಬೇಕು. ಆಸಕ್ತಿ ಬೆಳೆಸ್ಕೋಬೇಕು. ಇದು ನಾನು ಕಲಿಬೇಕು, ಇದು ಆರ್ಟ್ ಪ್ರಕಾರ ಕಲಿಬೇಕು. ನಾನು ಮಾಡ್ಬಿಟ್ಟು ಕುಡ್ಕೊಂಡು ಆರಾಮಾಗಿರ್ಬೋದು ಅಂತ ಕಲಿಯಕ್ಕೆ ಹೋದರೆ ಅದೊಂದು ಟೆಂಪ್ರರಿ ಟ್ರೆಂಡ್ ಆಗಿಬಿಡುತ್ತೆ. ಒಂಥರ ಕಲಿತೆ ಅದೊಂದು 2 ಸರಿ ಮಾಡಿದೆ, ಸೂಪರ್ ಆಗಿತ್ತಪ್ಪ, ಈಗ ನೆಕ್ಸ್ಟ್ ಬೇರೆ ಏನೋ ಕಲಿಬೇಕು. ಅದನ್ನು ನಾನು ಡೆವಲಪ್ ಮಾಡಬೇಕು, ಚೆನ್ನಾಗಿ ಆಗ್ಬೇಕು ಇದರಲ್ಲಿ ಅನ್ನೋ ಆಸಕ್ತಿ ಇದ್ದರೆ ದೆನ್ ಯು ಟು ಸ್ಟೆಪ್ ಇನ್. ಯಾಕೆಂದರೆ ಇದರಲ್ಲಿ ಮ್ಯಾನ್ಯುವಲ್ ಕೆಲಸ ತುಂಬ ಇದೆ. ಬೆನ್ನು ಬಗ್ಗಿಸಿ ಕೆಲಸ ಮಾಡೋದು, IT ಥರ ಕೂತ್ಕೊಂಡು ಹಿಂಗೆಲ್ಲ ಆಗಲ್ಲ. ಇದು ವರ್ಕ್ ಫ್ರಮ್ ಹೋಮು ಅವೆಲ್ಲ ಸೀನೇ ಇಲ್ಲ ಇದರಲ್ಲಿ. ಅಲ್ಲಿ ಬೆನ್ ಸ್ಟ್ರೇಟ್ ಇಟ್ಟಿಟ್ಬಿಟ್ಟೆ ಬೆನ್ನು ನೋವು ಬರ್ತಿರೋದು ಇವಾಗ. ಇಲ್ಲಿ ಬೆನ್ನು ಬಗ್ಗಿಸಿ ನೋವು ಬರುತ್ತೆ, ಯೂಸ್ ಮಾಡಿ. ಸೊ ಅದು ಆಸಕ್ತಿ ಇರ್ಬೇಕು. ಹೆಂಗೆ ಅಂದರೆ ಈಗ ರೈತರು ಎಲ್ಲರೂ ರೈತರು ಆಗಕ್ಕಾಗಲ್ಲ. ರೈಟ್. ರೈತರಾಗಬೇಕು, ಆಸಕ್ತಿ ಇರಬೇಕು. ರೈತನಾಗಬೇಕು, ನಾನು ಈ ಸಾಯಿಲ್ನ ನೋಡ್ಕೋಬೇಕು, ಅದೆಲ್ಲ ಒಂದು ಇರ್ಬೇಕು ತಲೆಯಲ್ಲಿ. ಆವಾಗ ಮಾಡ್ಬೋದು. ನಾನು ಒಳ್ಳೆ ಬಿಯರ್ ಕೊಡಬೇಕು, ಇಸ್ ಆನೆಸ್ಟ್ ಬಿಯರ್, ಇದರಲ್ಲಿ ಏನು ಕೆಮಿಕಲ್ಸ್ ಇರಬಾರ್ದು, ಅನ್ನೆಸರಿ ಇದಿರಬಾರ್ದು. ನ್ಯಾಚುರಲ್ ಪ್ರಾಡಕ್ಟ್, ಇಟ್ಸ್ ಅ ನ್ಯಾಚುರಲ್ ಪ್ರಾಡಕ್ಟ್. ಫರ್ಮೆಂಟೇಷನ್ ನ್ಯಾಚುರಲ್ ಆಗಿ ನಿಮ್ಗೆ ಡೈರೆಕ್ಟ್ ಸಿಗುತ್ತೆ ಪ್ರಾಡಕ್ಟ್. ದಟ್ ಈಸ್ ಹೌ ಗುಡ್ ದ ಬೆವರೇಜಸ್. ಆ್ಯಂಡ್ ಇದಕ್ಕೇನು ಕೋರ್ಸಸ್ ಇದೆಯಾ? ಕೋರ್ಸಸ್ ಇದೆ. ಇಂಡಿಯಾಲಿ ಒಂದು 2-3 ಯೂನಿವರ್ಸಿಟೀಸ್ ಇದೆ, ಬಟ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದೇರ್ ಕೋರ್ಸಸ್. ಬಟ್ ಅಬ್ರಾಡಲ್ಲಿ ಎಷ್ಟೊಂದು ಕೋರ್ಸಸ್ ಇದೆ, ಎಷ್ಟೊಂದು ಜರ್ಮನಿಲಿದೆ, ಎಷ್ಟೊಂದು ಯೂನಿವರ್ಸಿಟೀಸು. ಸಮ್ ಟೇಕ್ 4 years ಟು ಮಾಸ್ಟರ್ ದಿಸ್ ಕೋರ್ಸ್, ಎಂಜಿನಿಯರಿಂಗ್ ಥರ ಅದು. ಓಕೆ. ಆಮೇಲೆ ಸ್ಕಾಟ್ಲ್ಯಾಂಡಲ್ಲಿದೆ. ನಾನು ಓದಿದ್ದು ಸ್ಕಾಟ್ಲ್ಯಾಂಡಲ್ಲಿ. ನಾನು ಬ್ರೂಯಿಂಗ್ ಆ್ಯಂಡ್ ಡಿಸ್ಟಿಲಿಂಗ್, ಬಿಯರ್ ಆ್ಯಂಡ್ ವಿಸ್ಕಿ ಆರ್ ಎನಿ ಗ್ರೇನ್ ಬೇಸ್ಡ್ ಬೆವ್ರೇಜಸ್ ಮಾಡೋಕ್ಕೆ ತಿಳ್ಕೊಂಡು ಓಕೆ. ಕಲ್ತ್ಕೊಂಡ್ಬಂದೆ. US ಅಲ್ಲಿದೆ. ಸೊ ಫಸ್ಟ್ ಆಸಕ್ತಿ ಬೇಕು ಅಂದರೆ ಫಸ್ಟು ಇಂಟರ್ನಾಗಿ ನಮ್ಮ ಕಂಪನಿನೋ ಯಾವುದೋ ಕಂಪನಿ ಜಾಯಿನ್ ಆದರೆ ಒಂದು ಆಸಕ್ತಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಏನಿದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಗ ದೆನ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಇನ್ನೂ ಓದ್ಬೋದು. ಅಂದರೆ ದರ್ ಇಸ್ ಒಂದು ಲೈನ್, ಯು ಆರ್ ಕ್ರಿಯೇಟಿಂಗ್ ಅ ಪಾತ್ ಫಾರ್ ಯುವರ್ ಸೆಲ್ಫ್. ನಾನೇ ಮಾಡ್ತೀನಿ ಓದ್ಕೊಂಬಂದ್ಬಿಟ್ಟು ಏನಪ್ಪ ನಂಗೆ ಸ್ಯಾಲ್ರಿಗಳೇ ಸಿಗ್ತಾ ಇಲ್ಲ ಅಂದರೆ ಹಂಗೆ ವರ್ಕ್ ಆಗಲ್ಲ. ಯಾಕೆಂದರೆ ನೀವು ಎಷ್ಟೇ ಕಲ್ತ್ರೂ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮಗೆ. ನಾನು ಅದು ಕೇಳಿ ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ದುಡ್ಡು ತೊಗೊಂಬಿಟ್ಟೆ, ಅದೊಂದು. ಬಟ್ ಎಂಡ್ ಪ್ರಾಡಕ್ಟ್ ಬಂದಾಗ ಕಸ್ಟಮರು ಬರದೆ ನಿಲ್ಲಿಸ್ತಾರೆ, ಅವಾಗ ಅರ್ಥ ಆಗೋದು ನಿಮ್ಮದು. ಹಾಂ, ಅಷ್ಟೇ ಅಲ್ಲ, ನೀವು ಹಾಕಿದ್ರಿ ನಿಮಗೆ ನಾಮ ಹಾಕೊಡ್ರಿ ಅಂತ ಅರ್ಥ ಆಗುತ್ತೆ. ಬ್ರೂ ಮಾಸ್ಟರ್ ಆಗಬೇಕು ಅಂದರೆ ಒಂದು ಮೈಂಡ್ ಸೆಟ್, ಡಿಸಿಪ್ಲಿನ್ ಬೇಕು. ಹೆಂಗಂದ್ರೆ ಆರ್ಮಿ ಜಾಯಿನ್ ಆದಾಗ ಒಂದು ಡಿಸಿಪ್ಲಿನ್ ಇರಬೇಕು. ನಾನು ಹಿಂಗೆ ಎದ್ದು ಎಕ್ಸಸೈಸ್ ಮಾಡಿ ಫಿಸಿಕಲಿ ಸ್ಟ್ರಾಂಗ್ ಇದ್ದು ಆಮೇಲೆ ಐ ವಿಲ್ ಪ್ರೊಟೆಕ್ಟ್ ದ ಕಂಟ್ರಿ ಅಂತ. ಅದೇ ಥರ ಒಂದು ಮೈಂಡ್ ಸೆಟ್ ಇದ್ದರೆ ದೆನ್ ಯು ಕ್ಯಾನ್ ಪ್ರೋಗ್ರೆಸ್. ಸುಮ್ಮನೆ ಅದು ಇದು ಮಾಡಿಬಿಟ್ಟು ಏನೋ ಮಾಡಿಬಿಡ್ತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಓಕೆ. ಸೊ ಅದಕ್ಕೆ ಅದು ಮೈಂಡ್ ಸೆಟ್ ಇದ್ದರೆ 100% ದೇ ಕ್ಯಾನ್ ಡೂ. ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ಈಗ ಆ ಜನ್ರೇಷನ್ಲಿ ಇದ್ದೀವಿ ನಾವು. ಯಾವುದೇ ಎಷ್ಟೇ ವಯಸ್ಸಾದವ್ರು ಏನು ಬೇಕಾ ಕಲಿಬೋದು ಈಗ. ಯಾಕೆಂದರೆ ಅಷ್ಟೊಂದು ಇಂಟರ್ನೆಟ್ಟಲ್ಲಿ ಏನು ಬೇಕಾ ಸಿಗತ್ತೆ ನಾಲೆಡ್ಜ್. ಸೊ ನೀವು ಹಂಗೆ ಕಲಿತು ಒಂದು ಇಂಟರ್ನ್ಶಿಪ್ಪಲ್ಲಿ ಮಾಡಿ ಆಮೇಲೆ ಫರ್ದರ್ ಎಜುಕೇಷನ್ ಹೋಗ್ಬೋದು ಆಚೆ. ಓಕೆ. ಫೈನಲ್ ಕ್ವೆಶ್ಚನ್. ದಟ್ ವುಡ್ ಬಿ ಮೈ ಪಾತ್ ಇಫ್ ಐ ವಾಸ್ ಸ್ಟಾರ್ಟಿಂಗ್ ರೈಟ್ ನೌ. ವಂಡರ್ಫುಲ್ ಅಡ್ವೈಸ್. ಥ್ಯಾಂಕ್ ಯು.